ಚಿನ್ನಸ್ವಾಮಿ ಮೈದಾನದ ಬಳಿ ಕಾಲ್ತುಳಿತದಲ್ಲಿ 11 ಜನ ಬಲಿಯಾದ ಬಳಿಕ ಕೆಎಸ್ಸಿಎಯ ಕರ್ಮಕಾಂಡಗಳು ಒಂದೊಂದಾಗಿ ಹೊರಬರ್ತಿದೆ. ಹಣಕಾಸಿನ ವಿಚಾರದಲ್ಲಿ ಕೆಎಸ್ಸಿಎಯ ಗೋಲ್ಮಾಲ್ಗಳು ಇದೀಗ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಕೆಎಸ್ಸಿಎಯ ಆ ಕರ್ಮಕಾಂಡಗಳು ಯಾವ್ಯಾವು ಅಂತೀರಾ? ನೀವೇ ನೋಡಿ. ಕೆಎಸ್ಸಿಎ ಇಂದ ಮತ್ತೊಂದು ಮಹಾ ಎಡವಟ್ಟು. ಕಾಮಗಾರಿಗಳ ನಿರ್ವಹಣೆಗೆ ಹಣ ನೀಡದೆ ನಾಟಕ. 15 ಕೋಟಿ ಬಾಕಿ ಉಳಿಸಿಕೊಂಡ ಕ್ರಿಕೆಟ್ ಅಸೋಸಿಯೇಷನ್. ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ಬಳಿ ಆರ್ಸಿಬಿ ತಂಡದ ವಿಜಯೋತ್ಸವದ ವೇಳೆ ಉಂಟಾದ ಕಾಲ್ತುಳಿತ ಘಟನೆ ಬಳಿಕ ಬಾಕಿ ಉಳಿಸಿಕೊಂಡಿದ್ದ ಜಾಹೀರಾತು ತೆರಿಗೆ ಮೊತ್ತವನ್ನ ಪಾವತಿಸುವಂತೆ ಕೆಎಸ್ಸಿಎಗೆ ಬಿಬಿಎಂಪಿ ನೋಟಿಸ್ ನೀಡಿತ್ತು. ಇದೀಗ ನವೀಕರಣ ಸೇರಿ ವಿವಿಧ ಕಾಮಗಾರಿಗಳನ್ನು ನಿರ್ವಹಿಸಿದ್ದ ಗುತ್ತಿಗೆದಾರರ ಕೋಟ್ಯಾಂತರ ರೂಪಾಯಿ ಬಿಲ್ಗಳನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಬಾಕಿ ಉಳಿಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಶೌಚಗೃಹ, ಕ್ರಿಕೆಟ್ ಅಕಾಡೆಮಿ ನಿರ್ಮಾಣ ಮತ್ತು ಮೈದಾನಗಳ ಮೇಲ್ದರ್ಜೆ ನವೀಕರಣ ಸೇರಿ ಹಲವು ಕಾಮಗಾರಿಗಳನ್ನು ನಿರ್ವಹಿಸಿದ್ದ ಗುತ್ತಿಗೆದಾರರಿಗೆ ಕೆಎಸ್ಸಿಎ ಹಲವು ವರ್ಷಗಳಿಂದ ಹಣವನ್ನ ಪಾವತಿಸದೆ ಇರುವ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. 25 ಗುತ್ತಿಗೆ ಸಂಸ್ಥೆಗಳಿಂದ ಅಂದಾಜು 15 ಕೋಟಿ ರೂಪಾಯಿ ಬಿಲ್ಗಳು ಬಾಕಿ ಉಳಿದಿವೆ. ಇದನ್ನ ಪಾವತಿಸುವಂತೆ ಸಾಕಷ್ಟು ಬಾರಿ ಗುತ್ತಿಗೆದಾರರು ಮನವಿ ಮಾಡಿಕೊಂಡ್ರು ಕೆಎಸ್ಸಿಎ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ದರ್ಪದಿಂದ ವರ್ತಿಸಿರುವ ಬಗ್ಗೆ ಗಂಭೀರ ಆರೋಪಗಳಿವೆ. ಮೂಲತವಾಗಿ ಫೆಡಲಿಟಸ್ ಕಂಪ್ನಿ ಅನ್ನೋದು ಈಗ ಕೆಎಸ್ಸಿಎ ಜೊತೆ ಒಂದು ಒಡನಾಟ ಇಟ್ಕೊಂಡು ಬಂದಂಥ ಕಂಪ್ನಿಯಲ್ಲಿ ಇದನ್ನು ಒಂದು ಕಾರ್ಯಾಭಿವೃದ್ಧಿಗೋಸ್ಕರ ಆಗಬೇಕಾಗಿದ್ದಲ್ಲಿ ಒಂದು ಸಿವಿಲ್ ವರ್ಕ್ಗಳನ್ನು ಗ್ರ್ಯಾಂಟ್ ಮಾಡ್ತಾರೆ. ಇಂಟೀರಿಯರ್ಸ್ ಆಗಿರ್ಬೋದು, ಕಿಚನ್ ಅಪ್ಗ್ರೇಡಿಂಗ್ ಆಗಿರ್ಬೋದು, ಪ್ಲಸ್ ಆಮೇಲೆ ಅಕಾಸ್ಟಿಕ್ ಹಾಲ್ ಆಗಿರ್ಬೋದು, ಎಫೆಕ್ಟ್ಸ್ ಇದನ್ನೆಲ್ಲ. ಅದ್ರ ಜೊತೆಗೆ MEP ವರ್ಕ್ಸ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಪಂಪಿಂಗ್ ವರ್ಕ್ ಇರ್ಬೋದು. ಸೊ ಅದಾದಮೇಲೆ ಅವ್ರಿಗೆ ಕಾಂಪೌಂಡಿಂಗ್ ಮತ್ತು ನೆಟ್ಸ್ ವಾಲ್ಸ್ ಇರ್ಬೋದು ಸ್ಟೇಡಿಯಮ್ಗೆ, ಅದನ್ನೆಲ್ಲ ಆಲೂರು ಸ್ಟೇಡಿಯಮಲ್ಲಿ ಅದಾದಮೇಲೆ ಚಿನ್ನಸ್ವಾಮಿ ಕಡೆಯಿಂದ ಇದು ನೋಡಿರ್ತಾರೆ. ಸೊ ಹೀಗಾಗಿ ನಮಗೆ 5,39,00,000 ಅನ್ನೋದು ಒಂದು ಟೆಂಡರ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಗ್ರ್ಯಾಂಟ್ ಮಾಡಿ. ದಿಸ್ ವಾಸ್ ಇನ್ ಕಮಿಂಗ್ ಅಕ್ರಾಸ್ ಇನ್ ದ ಎಂಡ್ ಆಫ್ 2022 ಇನ್ ದ ಮಿಡಲ್. ಸೊ ಅದಾದ ನಂತರ ನಮಗೆ ಕೆಲಸದಲ್ಲಿ ಜಾಸ್ತಿ ನಮ್ದೇನು ವಿಳಂಬನ ಮಾಡಿರಲ್ಲ, ಏನೂ ಇಲ್ಲ. ಇವ್ರ ಪೇಮೆಂಟ್ಸನ್ನು ತುಂಬ ಸೈಕಲ್ ನಿಧಾನ ಇರುತ್ತೆ. ಚಿನ್ನಸ್ವಾಮಿ ಮೈದಾನ ಸೇರಿ ರಾಜ್ಯದ ವಿವಿಧ ಜಿಲ್ಲೆಗಳ ಮೈದಾನಗಳನ್ನು ಕೆಎಸ್ಸಿಎ ನಿರ್ವಹಣೆ ಮಾಡ್ತಿದೆ. ಪ್ರತಿ ವರ್ಷ ನವೀಕರಣ, ಕ್ರಿಕೆಟ್ ಅಕಾಡೆಮಿ ನಿರ್ಮಾಣ, ಮೈದಾನಗಳ ಮೇಲ್ದರ್ಜೆ ಸೇರಿ ವಿವಿಧ ಕಾಮಗಾರಿಗಳನ್ನು ನಿರ್ವಹಿಸೋಕೆ ಟೆಂಡರ್ ನೀಡ್ತಿವೆ. ಇದಕ್ಕಾಗಿ ಪ್ರತಿ ವರ್ಷ 16 ಕೋಟಿ ರೂಪಾಯಿ ಖರ್ಚನ್ನ ಮಾಡ್ತಿವೆ. ಆದ್ರೆ ಕೆಎಸ್ಸಿಎ ಬೆಂಗಳೂರು ಸೇರಿದಂತೆ ಹಲವು ಮೈದಾನಗಳಲ್ಲಿ ಕಾಮಗಾರಿ ಮಾಡಿದ ಗುತ್ತಿಗೆದಾರರಿಗೆ ಹಲವು ವರ್ಷಗಳಿಂದ ಹಣವನ್ನ ಪಾವತಿ ಮಾಡಿಲ್ಲ. ಏನೋ ಬಿಲ್ಗಳನ್ನ ಕ್ಲಿಯರ್ ಮಾಡುವುದಕ್ಕೆ ಶೇಕಡ 20 ಕಮಿಷನ್ ನೀಡುವಂತೆ ಕೆಲ ಪದಾಧಿಕಾರಿಗಳಿಗೆ ಬೇಡಿಕೆ ಇಟ್ಟಿದ್ರಂತೆ. ಆಲೂರು ಕ್ರಿಕೆಟ್ ಮೈದಾನದಲ್ಲಿ ಸಿವಿಲ್ ವರ್ಕ್ ಸೇರಿ ವಿವಿಧ ಕಾಮಗಾರಿಗಳನ್ನ ನಿರ್ವಹಿಸಲಾಗಿದ್ದು, ಬಾಕಿ ಉಳಿದಿರುವ 1.80 ಕೋಟಿ ರೂಪಾಯಿ ಬಿಲ್ಗಳಿಗೆ ಹಣವನ್ನ ಬಿಡುಗಡೆ ಕೋರಿ ಮಾರ್ಚ್ 27ರಂದು ಕೆಎಸ್ಸಿಎ ಕಾರ್ಯದರ್ಶಿಗೆ ಗುತ್ತಿಗೆದಾರರು ಪತ್ರವನ್ನ ಬರೆದಿದ್ರು. ಆದ್ರೆ ಹಣ ಬಿಡುಗಡೆ ಮಾಡದೆ ದರ್ಪ ಮೆರೆಯುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಿವೆ. ಕಂಪ್ಲೀಟ್ ಆಗಿ ಅದನ್ನು ಡಿಸ್ಕಸ್ ಮಾಡಾಗಿದೆ. ವಿ ಆರ್ ಟೇಕಿಂಗ್ ಡಿಸ್ಕಸಿಂಗ್ ಫ್ಯೂ ಟರ್ಮ್ಸ್ ವಿತ್ ದ ಲೀಗಲ್ ಅವರ ಸ್ಟಾಫ್ ಹತ್ರ ಮಾತಾಡ್ತಾ ಇದ್ದೀವಿ. ಡಿಸ್ಕಷನ್ ನಡೀತಾ ಇದೆ. ಪ್ರಾಬಬಲಿ ನಾಳೆ ಇಲ್ಲ ಅಂದರೆ ನಾಡಿದೊಳಗಡೆ ವಿದ್ಯಾರನ್ನ ಬನಶಂಕರಿ ಇಲ್ಲ ಅಂತ ಕೇಳಿದ್ರೆ ಒಂದು ಕೆಎಸ್ಸಿಎ ಪಕ್ಕದಲ್ಲಿ ಒಂದು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಲಾಂಚ್ ಮಾಡಂತಿದ್ದೀವಿ. ಫರ್ದರ್ ನೋಡೋಣ, ಹೌಸ್ ಆಫ್ ಲ್ಯಾಂಡ್ ಆರ್ಡರ್ ನಮಗೆ ಸಪೋರ್ಟ್ ಮಾಡುತ್ತೆ ಮತ್ತು ಯಾವ ರೀತಿ ಕಾನೂನು ಕ್ರಮ ನಾವು ತೊಗೊಂಡೋಗ್ಬೋದು ಅಂತ ಹೇಳಿದಾಗ ನಮಗೆ 4 ವರ್ಷದಲ್ಲಿ ನಮ್ಮ ಲೆಟರ್ಗೆ ಒಂದು ಸ್ಪಂದನೆ ಕೂಡ ಮಾಡೋಕ್ಕೆ ಆಗದೇ ಇರೋವಂಥ ಪರಿಸ್ಥಿತಿನ ಅವ್ರು ತೊಗೊಂಡಾಗ ನಾವು ಕೂಡ ಹಂಗೆ ಹೋಗ್ಬೇಕಾಗತ್ತೆ. ಇದನ್ನು ಬೇಜಾರಾಗೋ ಸಂಗತಿ ಅಂದಾಗ ಅಂಥ ಮಹಾನ್ ವ್ಯಕ್ತಿತ್ವಗಳಾದ ಒಂದು ಶ್ರೀನಾಥ್ ಆಗಿರ್ಬೋದು, ಅನಿಲ್ ಕುಂಬ್ಳೆ ಆಗಿರ್ಬೋದು, ಅವರಿದ್ದಿದ್ರೆ ಈ ಥರ ಎಲ್ಲ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಒಟ್ನಲ್ಲಿ ಕೆಎಸ್ಸಿಎ ವಿರುದ್ಧ ಗುತ್ತಿಗೆದಾರರು ಕೆಂಡ ಕಾರಿದ್ದಾರೆ. ಪತ್ರ ಬರೆದು ಸೋತು ಹೋಗಿರುವ ಗುತ್ತಿಗೆದಾರರು ಕೆಎಸ್ಸಿಎ ವಿರುದ್ಧ ದೂರು ದಾಖಲು ಮಾಡೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.